ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್. ನನ್ನ ಹೆಸರು ಪ್ರಕಾಶ್. ಇವತ್ತೊಂದು ಬ್ಯೂಟಿಫುಲ್ ತುಪ್ಪ ಮಾಡೋಣ. ಘಮ ಘಮ ಅನ್ನೋ ತುಪ್ಪ. ಈ ತುಪ್ಪದ ಟೆಕ್ಸ್ಚರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ರವ ಗ್ರೇನಿ ಟೆಕ್ಸ್ಚರ್. ಸೊ ತುಪ್ಪದಲ್ಲಿ 3 ಮೇನ್. ಒಂದು ಅರೋಮಾ ಇರಬೇಕು, ಒಂದು ಒಳ್ಳೆ ಟೆಕ್ಸ್ಚರ್ ಇರಬೇಕು, ಕಲರ್. ಸೊ ಎಷ್ಟೊಂದು ಅಡುಗೆ ಚೆನ್ನಾಗಾಗಿಲ್ಲ ಅಂದರೆ ತುಪ್ಪ ಒಂಥರ ಕವರಪ್. ಸಾಂಬಾರದು ಸರಿಗಾಗಿಲ್ಲ ಅಂದರೆ ಒಳ್ಳೆ ತುಪ್ಪ ಇದ್ದರೆ ಸಾಕು. ಸೊ ಭಾಳ ರುಚಿಕರವಾಗಿರುತ್ತೆ. ನಾವು ಸ್ಟೋರ್ ಬಾಟ್ ತುಪ್ಪ ಯಾವತ್ತೂ ಯೂಸ್ ಮಾಡಲ್ಲ. ಸೊ ಇದು ಮಾಡೋದು ತುಂಬ ಸಿಂಪಲ್ಲು. ಸೊ ಒಂದು 500 ಗ್ರಾಮ್ ಬೆಣ್ಣೆ ತೊಗೊಳ್ಳಿ, ಒಂದು ವೀಳ್ಯದೆಲೆ, ಒಂದು 2 ಕಲ್ಲು ಉಪ್ಪು, ಲವಂಗ, ಸೊ ಸಿಮ್ಗೆ ಹಾಕ್ಕೊಳ್ಳಿ. ಒಂದು ಪಾತ್ರೆ ಇಟ್ಕೊಂಡು ಸಿಮ್ಮಲ್ಲಿ ಬೆಣ್ಣೆ ಹಾಕಿ 7 to 8 ಮಿನಿಟ್ಸ್ ಹಾಗೆ ಬಿಟ್ಬಿಡಿ, ಏನು ಮಾಡೋಕ್ಕೋಗ್ಬೇಡಿ. ಸೊ ಒಂದು 7 to 8 ಮಿನಿಟ್ಸ್ ಆಮೇಲೆ ಈ ಥರ ತಿಕ್ ಫೋಮ್ ಸ್ಟಾರ್ಟ್ ಆಗುತ್ತೆ, ಕುದೀತಾ ಇರುತ್ತೆ. ಸೊ ಹಾಗೆ ಕುದಿಯೋಕ್ಕೆ ಬಿಡಿ. ನೋಡಿ ಈ ಥರ ಕಂಪ್ಲೀಟ್ ಫೋಮ್. ಸೊ ನಿಧಾನವಾಗಿ ಕುದೀತಾ ಈ ಫೋಮೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಪಾತ್ರೆ ಯಾವಾಗಲೂ ಸ್ವಲ್ಪ ದೊಡ್ಡದಾಗಿರುತ್ತೆ, ತೊಗೊಳ್ಳಿ, ಅಗಲವಾಗಿರೋದು. ನೋಡಿ ಫೋಮೆಲ್ಲ ಕಮ್ಮಿ ಆದಮೇಲೆ ಈ ಥರ ಒಂದು ಲಿಕ್ವಿಡ್ ಗೋಲ್ಡ್ ಥರ ಕಾಣುತ್ತೆ, ಒಳ್ಳೆ ಬಣ್ಣ ಇರುತ್ತೆ. ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಸೊ ಇದು ಕುದೀತಾ ಏನಾಗುತ್ತೆ, ಒಂದು ಬಬಲ್ಸ್ ಫಾರ್ಮ್ ಆಗುತ್ತೆ. ನೋಡಿ ಈ ಥರ ಬಬಲ್ಸ್ ಆಗುತ್ತೆ. ಈ ಥರ ಆದಾಗ ಒಂದು 90% ಆದಂಗೆ. ನೋಡಿ ಈ ಥರ ಸ್ಲೋ ಆಗಿ ದೊಡ್ಡ ಬಬಲ್ಸ್ ಫಾರ್ಮ್ ಆಗುತ್ತೆ. ಸೊ ಈ ಟೈಮಲ್ಲಿ ನಮ್ಮ ಆರೋಮ್ಯಾಟಿಕ್ ಎಲ್ಲ ಹಾಕೋಣ. ಒಂದು ವೀಳ್ಯದೆಲೆ, ಲವಂಗ, ಏಲಕ್ಕಿ, ಇದೆಲ್ಲ ಒನ್ ಬೈ ಒನ್ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಪಿಂಚ್ ಗಟ್ಟಿ ಮೊಸರು, ಜಸ್ಟ್ ಒಂದು ಪಿಂಚ್ ಹಾಕೋಣ. ಸೊ ನಮ್ಮ ಮದುವೆ ಹೀಗೆ ಮಾಡ್ತಾಯಿದ್ರು, ಸೇಮ್ ಇದು ಫಾಲೋ ಮಾಡ್ತಾಯಿದ್ದೀನಿ. ಸೊ ವೀಳ್ಯದೆಲೆ ಹಾಕಿದಾಗ ಒಂದು ಸ್ವಲ್ಪ ಚಿಟಪಟ ಅನ್ನತ್ತೆ. ಇದಾದಮೇಲೆ ಒಳ್ಳೆ ಘಮ ಬರುತ್ತೆ. ಸೊ ಈ ಥರ ಬಬಲ್ಸ್ ಜಾಸ್ತಿಯಾಗಿ ಒಂಥರ ನೊರೆ ಥರ ಸ್ಟಾರ್ಟ್ ಆಗುತ್ತೆ, ದೊಡ್ಡ ಬಬಲ್ಸ್ ಫಾರ್ಮ್ ಆಗುತ್ತೆ. ಸೊ ಎಡ್ಜಲ್ಲೆಲ್ಲ ಒಂಥರ ಡಾರ್ಕ್ ಆಗುತ್ತೆ, ಸ್ವಲ್ಪ ಸ್ಲೈಟಾಗಿ ಕಪ್ಪಾಗುತ್ತೆ, ಸ್ವಲ್ಪ ಡಾರ್ಕ್ ಆಗುತ್ತೆ. ಈ ಸ್ಟೇಜಲ್ಲಿ ಸ್ಟವ್ ಆಫ್ ಮಾಡಿಬಿಡಿ. ಸೊ ಇದು ಕಂಪ್ಲೀಟ್ ಕೂಲ್ ಆದಮೇಲೆ ಅದನ್ನು ಸ್ಟೀಲ್ ಬಾಟ್ಲಿಗೆ ಫಿಲ್ಟ್ರ್ ಮಾಡ್ಕೊಳ್ಳಿ. ಒಂದು ಓವರ್ ನೈಟ್ ಬಿಟ್ಟರೆ ನೋಡಿ ಈ ಟೆಕ್ಸ್ಚರ್ ಇರೋದು ತುಪ್ಪ. ಎಷ್ಟು ಚೆನ್ನಾಗಿದೆ ನೋಡಿ, ರವ ಗ್ರೇನಿ ಘಮ ಅಂತ ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಅರೋಮಾ ಬರ್ತದೆ. ಸೊ ಆ್ಯಕ್ಚುಲಿ ತುಪ್ಪ ಈ ಥರ ಇರಬೇಕು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ.